ಇಷ್ಟು ಸೆಕೆ ಇದ್ದಾಗ ಏನೋ ಒಂದಿಷ್ಟು ತಿನ್ಬಿಡ್ತೀವಿ ಅಂತ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಭೋಜನಾಂತೆ ಕಿಂ ಪಥ್ಯಂ ಅಂತ ಸಂಸ್ಕೃತದಲ್ಲಿ ಹೇಳಿದಾಗ ಆಯುರ್ವೇದದಲ್ಲಿ ಭೋಜನಾಂತೆ ತಕ್ರಂ ಪಥ್ಯಂ ಅಂತಕ್ಕಂಥ ಮಾತು ಹೇಳ್ತೀವಿ. ಮಜ್ಜಿಗೆ ಇಂದ್ರನಿಗೂ ಸಿಗ್ತಾರಲ್ಲ ಅಷ್ಟು ಶ್ರೇಷ್ಠವಾದಂತಹ ಪೇಯ. ಇವತ್ತಿಗೂ ಕೊಂಡ್ಕೊಂಡ್ರೆ 5-10 ರೂಪಾಯಿ ಸಿಗುತ್ತೆ. ಮನೇಲಿ ಮಾಡಿಕೊಂಡ್ರೆ ಒಂದು ಲೀಟ್ರ್ ಮೊಸರು ಮಾಡ್ಕೊಂಡು 10 ಜನ ನೆಮ್ಮದಿಯಾಗಿ ಕುಡಿಬೋದು. ತುಂಬ ನೆಮ್ಮದಿಯಾಗಿ ಸಂತೃಪ್ತಿಯಾಗಿ 2-3 ಸಲ ಕುಡಿಯೋಷ್ಟು ನೀರು ಮಜ್ಜಿಗೆ ಮಾಡ್ಕೋಬೋದು. ಚೆನ್ನಾಗಿ ಕಾರ್ಮಿನೇಷನ್ ಆಗಬೇಕು, ಡೈಜೆಸ್ಟಿವ್ ಆಗಬೇಕು, ಕಾರ್ಮಿನೇಟಿವ್ ಆಗಿರಬೇಕು. ಸಂಸ್ಕೃತದಲ್ಲಿ ಇದಕ್ಕೆ ಲಘು ಮತ್ತು ಸುಪಾಚ್ಯ ಅಂತ ಕರಿತೀವಿ, ಲೈಟ್ ಆ್ಯಂಡ್ ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂತ. ಅದನ್ನು ನೀರು ಮಜ್ಜಿಗೆಗೆ ಒಂದು ಸ್ವಲ್ಪ ಶುಂಠಿ ಆ್ಯಂಡ್ ಇಫ್ ಈರುಳ್ಳಿ ಇಸ್ ನಾಟ್ ಅನ್ ಅವರ್ಷನ್, ದಟ್ಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಟು ಮೇಂಟೈನ್ ಹೈಡ್ರೇಷನ್. ಒಂದಿಷ್ಟು ಈರುಳ್ಳಿನೋ ಅಥವಾ ಆನಿಯನ್ ಸ್ಪ್ರಿಂಗ್ಸ್, ಈರುಳ್ಳಿ ಹೂವು ಅಂತ ಹೇಳ್ತೀವಿ, ಒಂದಿಷ್ಟು ಇಂಗು, ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಿ ಕುಡಿತಾ ಇದ್ದರೆ ಹೊಟ್ಟೆ ತುಂಬ್ದಂಗೂ ಆಗುತ್ತೆ, ಹೈಡ್ರೇಷನ್ ಚೆನ್ನಾಗಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಹೈಡ್ರೇಷನ್. ಏನಕ್ಕೆ ಹೈಡ್ರೇಷನ್ ಅಂದರೆ, ನೀವು ಹಿಂಗಿರೋರಿಗೆ 2 ಲೋಟ ಮಜ್ಜಿಗೆ ಕೊಟ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳಿ, ಹಾಂ ಚೆನ್ನಾಗಿದೆ, ನೀವು ಹೇಗಿದ್ದೀರಾ, ಆ ಫೇಶಿಯಲ್ ಎಕ್ಸ್ಪ್ರೆಷನ್ನೇ ದ ವೆರಿ ನೆಕ್ಸ್ಟ್ ಮೊಮೆಂಟ್ ದಟ್ ಇಸ್ ಕಾಲ್ಡ್ ಎಸ್ ಚೇತೋಹಾರಿ ಅಂತ ಕರಿತೀವಿ. ಚೈತನ್ಯವನ್ನು ವಾಪಸ್ಸು ಮರುಕಳಿಸ್ತಕ್ಕಂಥ ಒಂದು ಪದ್ಧತಿ ಒಂದು ಸಿಂಪಲ್ ಮಜ್ಜಿಗೆಗಿದೆ.